ಎಲ್ಲ ನಾನೇ ಮಾಡಬೇಕು, ಒಂದೊಂದಾಗಿ ಎಲ್ಲ ನಾನೇ ಮಾಡಬೇಕು. ಇವತ್ತು ಮಾತ್ರ ಇವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಇವತ್ತು ಇವರಿಬ್ಬರಲ್ಲಿ ಒಬ್ಬರಿಗೆ ನಾನು ಒಂದು ಕತೆ ಕಾಣಿಸ್ತೀನಿ. ಸುಮ್ಮನೆ ಬಿಡಂಗೇ ಇಲ್ಲ. ಅಲ್ಲಿಂದಾಕಿ ಮಧು ಓಡೋಡಿ ಬರಬೇಕು. ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಏನಾಯಿತು, ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಏನಾಯಿತು ಅಂತ ಹೇಳಿ. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಖುಷಿನೇ ಅಲ್ಲ. ಇಲ್ಲ, ನಾ ಈಗ ಹೋಗಿ ಖುಷಿನ ಕರ್ಕೊಂಡು ಬರ್ಬೇಕು. ಅವ್ವ ಹೇಳಿದಂಗೆ ಆಕಿ ಹೋಗಿ ಅವ್ರ ಮನ್ಯಾಗದಾಳ. ಅವ್ರಿಗೆ ನರಕ ತೋರಿಸ್ಬೇಕಂತ ನನ್ನ ಸಲುವಾಗಿ ಅಲ್ಲಿ ಹೋಗಿದ್ದಾಳ ಅಂದ್ರೆ ನನ್ನ ಹೆಂಡ್ತಿಗೆ ನನ್ನ ಮ್ಯಾಗ ಎಷ್ಟು ಪ್ರೀತಿ ಇರಬಾರ್ದು. ಇಲ್ಲ, ಆಕಿಗೆ ಅಲ್ಲಿ ಏನು ತೊಂದರೆ ಆಗಬಾರ್ದು. ಆಕಿನ ನಾನು ಇವಾಗಲೇ ಹೋಗಿ ಕರ್ಕೊಂಡು ಬರ್ತೇನೆ. ಏನು ಮಾಡತ್ತಾಳೋ ಏನೋ, ಒಳಗದು ಇದ್ರೆ ಏನು ಮಾಡೋದು? ಅವ್ರಿಗೆ ಗೊತ್ತಾಗ್ದಂಗೆ ಆಕಿನ ಕರ್ಕೊಂಬರ್ಬೇಕು. ಛೇ, ನಾನು ಇವ್ರ ಮನ್ಯಾಗ ಇಲ್ಲಿ ಇವ್ರಿಗೇನಾದರೂ ಮಾಡ್ತಾರಂತ ಬಂದ ಇಲ್ಲಿ ನಾನು ಕೆಲಸದ ಆಳಂಗೆ ಕೆಲಸ ಮಾಡ್ಕೊತ ಕುಂದ್ರೋದಂಗಾಗೈತಿ. ನಾನು ಯಾಕೆ ಏನು ಮಾಡೋಕ್ಕಾಗತ್ತಿಲ್ಲ ನನ್ನ ಕೈಲಿ. ಅವ್ರಿಗೇನು ಮಾಡತ್ತನೇ ಇಲ್ಲ. ನಾನು ಬರೀ ಊಟದಾಗ ಖಾರ ಹಾಕತ್ತನು, ಇಲ್ಲ ಅಂದ್ರೆ ಉಪ್ಪು ಹಾಕತ್ತನು, ಇಲ್ಲ ಅಂದ್ರೆ ಏನು ಕೂದಲಾಗಿಲ್ಲ ಹಾಕತ್ಬಿಟ್ಟನು. ಇಷ್ಟ ಮಾಡತ್ತನು. ಅಷ್ಟಕ್ಕೆ ಅವರೆಲ್ಲ ಅದನ್ನು ತೆಲಿನ ಕೆಡಿಸ್ಕೊಬಾರು, ತೆಗೆದೋಗಿದ್ದಾರೋ ತಿಂತಾರೋ. ಉಪ್ಪು ಜಾಸ್ತಿ ಆದ್ರೆ ಅದನ್ನು ಬಿಡ್ತಾರೋ, ಹಾಲು ಹಾಕೊಂಡು ಉಣ್ತಾರೋ. ಖಾರ ಜಾಸ್ತಿ ಆದ್ರೆ ಹಾಲು ಮೊಸರು ಹಾಕೊಂಡು ಉಣ್ತಾರೋ. ಅದು ಕರೆಕ್ಟ್ ಆಗ್ತೈತಿ. ಏನು ಮಾಡಲಿ, ಏನು ಮಾಡಬೇಕು ಅಂತಲೇ ಗೊತ್ತಾಗತ್ತಿಲ್ಲಲ್ಲ. ಏನು ಮಾಡಬೇಕು ಇವ್ರಿಗೆ? ಏನಾದರೂ ವಿಷ ಗೀಷ ಹಾಕಿ ಕೊಂದು ಬಿಡ್ಲೇನ? ಬೇಡ ಬೇಡ ಬೇಡ, ಕೊಂದ್ರೆ ಒಂದು ಸರಿ ಸತ್ತೋಗ್ಬಿಡ್ತಾರೆ. ಆದರೆ ಇವರು ನರ್ಕ ಅನ್ಭವಿಸ್ಬೇಕು. ಇದಕ್ಕೆ ಏನು ಮಾಡಬೇಕು ನನಗೆ ಗೊತ್ತಾಗತ್ತಿಲ್ಲಲ್ಲ. ಏನೂ ಮಾಡೋದು ಬೇಡ, ನೀ ನನ್ನ ಜೊತೆ ಬಂದುಬಿಡು ಖುಷಿ. ನೀನು ಇಲ್ಲಿರೋದು ಬೇಡ. ನನಗೆ ನೀನು ಇಲ್ಲಿ ಬಿಟ್ಟಿರೋಕ್ಕಾಗತ್ತಿಲ್ಲ. ನೀನು ತವ್ರ ಮನೆಗೆ ಹೋಗ್ತೇನೆ ಅಂತ ಸುಳ್ಳು ಹೇಳಿ ಇಲ್ಲಿ ಇವ್ರ ಮನೆಗೆ ಬಂದ ನೀನು ಏನು ಮಾಡತ್ತಿದ್ದಿ ಇಲ್ಲಿ? ನಿನಗೆ ಯಾಕೆ ಬೇಕು ಇಷ್ಟೊಂದು ಕಷ್ಟಪಡೋದು? ಹಾಂ ಮಾವ, ನೀನಿಲ್ಲಿ ನೀನು ಹೇಗೆ ಬಂದಿ ಮಾವ? ಇಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದಿ? ಅಲ್ಲ, ನಾನು ಇಲ್ಲಿರೋದು ನಿನಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದರು? ನೋಡು ಖುಷಿ, ಯಾರು ಹೇಳಿದ್ರು ನನಗೆ ಹೆಂಗೆ ಗೊತ್ತಾಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀನು ಯಾಕೆ ಇಲ್ಲಿ ಬಂದು ಅದನ್ನು ಹೇಳಿ ನನಗೆ. ಅಲ್ಲ, ಇವ್ರು ಕಷ್ಟ ಕೊಡ್ತಾನಂತ ಬಂದ ನೀನು ಇಲ್ಲಿ ಕಷ್ಟ ಅನುಭವಿಸ್ತಿದೆಯೋ ಇಲ್ಲೋ? ಮನೆ ಕೆಲಸದೊಳಗೆ ಬಂದಿದ್ದಿ, ನಿನಗೇನು ಬಂದತಿ ಇವ್ರ ಮನೆ ಕೆಲಸ ಬಂದು ಉಳಿಯೋದು? ಹಾಂ ಇಲ್ಲ ಮಾವ, ಇಲ್ಲಿ ಕೆಲಸದೊಳಗೆ ಬಂದ ಅವ್ರಿಗೆ ನಾನು ಶಿಕ್ಷೆ ಕೊಡಕತ್ತೇನೆ. ಒಂದೊಂದು ರೀತಿಯಾಗಿ ಶಿಕ್ಷೆ ಕೊಡ್ಬೇಕಂತ ಅನ್ಕೊಂಡಾನ. ನಾನು ಅವ್ರಿಗೆ ಸುಮ್ಮನೆ ಬಂದು ಹಂಗೆ ಇಲ್ಲಿ ಇಲ್ಲ, ದಿನ ಒಂದೊಂದು ಥರ ಅಂತ ಅವ್ರಿಗೆ ನಾನು ಶಿಕ್ಷೆ ಕೊಡಕತ್ತೇನೆ. ಆದರೆ ಅದನ್ನೆಲ್ಲ ಅವರು ಆರಾಮಾಗಿ ತೊಗೊಳಕತ್ತಾರೆ. ನನ್ಗೆ ಅದೇ ಗೊತ್ತಾಗತ್ತಿಲ್ಲ. ಈ ಜನ ನೀನು ಅನ್ಕೊಂಡಂಗಲ್ಲ. ಅವರು ಈ ಒಂದು ನೀನು ಕೊಡುವಂಥ ಖಾರ ಉಪ್ಪು ಇದಕ್ಕೆಲ್ಲ ಅಂಜೋ ಮಕ್ಕಳು ಅಲ್ಲ. ಅವರು ಧೈರ್ಯವಾಗಿರ್ತಾರೆ. ಅವರು ಎಷ್ಟು ಇದರಿಂದ ಇರ್ತಾರೆ ಗೊತ್ತೇನ? ನೀನು ಅಂದ್ಕೊಂಡಿರೋ ಹಂಗೆ ಅಲ್ಲ ಅವರು. ನೋಡು, ಅದು ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತ. ಅದಕ್ಕೆ ಅಮ್ಮ ಅಂದರು ನಿನ್ನನ್ನು ಕರ್ಕೊಂಡು ಬಾ, ನೀನು ನೋಡಬೇಕು ಅಂತ. ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನೀನು ಬಾ. ಮಾವ, ಏನು ಹೇಳ್ತಾ ಇದ್ರಿ ಮಾವ? ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗೈತಿ. ಯಾವಾಗ, ಹೇಗೆ, ಏನಾಯ್ತು ಮಾವ? ಇವಾಗ ಹೇಗಿದ್ದಾರೆ, ಎಲ್ಲಿದ್ದಾರೆ? ಹಾಸ್ಪಿಟ್ಲ್ಗೆ ಸೇರಿಸಿದವು. ಹಾಸ್ಪಿಟ್ಲ್ ಒಳಗೆ ಅದಾಳವ್ವ. ಅದಕ್ಕೆ ನಿನ್ನನ್ನು ಕರ್ಕೊಂಡು ಬಾ ಅಂತ ಅಂದ್ಲು. ಅದಕ್ಕೆ ನಾನು ನಿಮ್ಮೂರಿಗೆ ಹೋಗಾಕ ತಯಾರಾಗತ್ತಿದ್ನಿ. ಆದ್ರೆ ಮತ್ತೆ ಹೇಳಿದ್ಲು ಅಲ್ಲಿಲ್ಲ, ಇಲ್ಲಿ ಮದುಗಳ ಮನ್ಯಾಗ ಅವ್ರಿಗೆ ಇದನ್ನು ಮಾಡ್ಬೇಕಂತೇಳಿ, ಚಿತ್ರಹಿಂಸೆ ಕೊಡ್ಬೇಕಂತೇಳಿ ಅಲ್ಲಿ ಹೋಗ್ಯಾಳು. ಅವ್ರಿಗೆ ನರ್ಕ ತೋರಿಸ್ಬೇಕಂತೇಳಿ ಅಲ್ಲಿ ಹೋಗ್ಯಾಳು ಅಂತ ಹೇಳಿದ್ಲು. ಅಮ್ಮ ಅಲ್ಲಿ ಯಾಕೆ ಹೋದ್ಲಮ್ಮ ಅಂತ ಹೇಳಿ ನಾನು ಇಲ್ಲಿಗೆ ಬನ್ನಿ. ನೋಡು, ಜಲ್ದಿ ಬಾ, ನಾವು ಹೋಗ್ಬಿಡೋಣ. ನಮಗೆ ಬೇಡ, ನಾವು ಯಾರಿಗೂ ಶಿಕ್ಷೆ ಕೊಡೋದು ಬೇಡ. ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಆ ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರಂತೇಳಿ ನಾವು ಹೋಗ್ಬಿಡೋಣ, ಬಾ. ಇಲ್ಲ ಮಾವ, ನಾನು ಬರಲ್ಲ. ಅವ್ರಿಗೆ ಶಿಕ್ಷೆ ಕೊಡದೆ ನಾನು ಎಲ್ಗೂ ಬರಲ್ಲ. ಆದರೆ ಅತ್ತೆ ನೋಡೋಕೆ ನಾನು ಬರ್ತೀನಿ. ಬಂದು ಅತ್ತೆ ನೋಡಿಕೊಂಡು ನಾನು ವಾಪಸ್ ಇಲ್ಲೇ ಬರ್ತೀನಿ. ಇಲ್ಲ, ನಾನು ಅವ್ರಿಗೆ ಏನಾದರೂ ಶಿಕ್ಷೆ ಕೊಡಲೇಬೇಕು ಮಾವ. ಏನಾದರೂ ಶಿಕ್ಷೆ ಕೊಡಲಿಲ್ಲ ಅಂದರೆ ಹೇಗೆ? ನಾ ಇಷ್ಟು ದಿನ ಇಲ್ಲಿ ಬಂದಿದ್ದು ವ್ಯರ್ಥನೇ ಆಗುತ್ತೆ. ಇಲ್ಲ ಮಾವ, ನಾನು ಅವರಿಬ್ಬರಲ್ಲಿ ಒಬ್ರಿಗಾದರೂ ಸಾಯೋ ಹಾಗೆ ಮಾಡೇ ಬರಬೇಕು. ನೋಡು ಖುಷಿ, ಅದೆಲ್ಲ ನಮಗೆ ಬೇಡ. ಮುಂದೆ ನನ್ನ ಟೈಮ್ ಬಂದಾಗ ಅವಾಗ ಮತ್ತೆ ಬರುವಂತೆ. ಇವಾಗ ಬಾ, ಏನಾದರೂ ಒಂದು ಸುಳ್ಳು ಹೇಳಿ ಬಾ. ಆಮೇಲೆ ನೋಡೋಣ, ಟೈಮ್ ಬಂದಾಗ ಮತ್ತೆ ಬೇಕಿದ್ರೆ ಬಂದು ನಿನ್ಗೇನು ಮಾಡ್ಬೇಕು ಅನ್ಸುತ್ತೋ ಅದನ್ನು ಮಾಡುವಂತೆ. ಆದರೆ ಇವಾಗ ನೀನು ಬಾ ಪ್ಲೀಸ್. ಅವ್ವ ನಿನ್ನ ನೋಡ್ಬೇಕಂತ ಭಾಳ ಅನ್ಕೊಳತ್ತಾಳ. ರಿಯಾ, ಯಾವ ಜೊತೆ ಮಾತಾಡತ್ತೀವ? ಏನೋ ಬಾಯಿ ಮಾತಾಡಿದಂಗೆ ಕೆಲಸ ಆಗ್ತದ. ಯಾರಿಲ್ಲ ಅಕ್ಕಜ್ಜಿ, ಯಾರಿಲ್ಲ ರೀ. ನೀವು ಹೋಗ್ರಿ, ನಾನು ಆಮೇಲೆ ಏನಾದರೂ ಒಂದು ಸುಳ್ಳು ಹೇಳಿ ನಾನು ಇಲ್ಲಿಂದ ಬರ್ತೀನಿ. ಈ ಪ್ಲೀಸ್ ನೀವು ಇಲ್ಲಿಂದ ಹೋಗಿ. ನಾನೇ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಮತ್ತೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತಾ. ನೀವು ಇಲ್ಲಿಂದ ಹೋಗ್ರಿ. ಸರಿ, ನಾನು ನಿನಗೋಸ್ಕರ ಆ ಏರಿಯಾದಲ್ಲಿ ಕಾಯ್ತಾ ಇರ್ತೀನಿ. ನೀನು ಬೇಗ ಬಾ, ಸರಿನಾ? ಅಮ್ಮಂಗೆ ನೀನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ನೀನು ಬರಬೇಕು. ಜಾಸ್ತಿ ಹೊತ್ತು ನಾನು ಕಾಯಲ್ಲ, ಓಕೆ? ಅಯ್ಯೋ ಸರಿ ರೀ, ಅವ್ರಿಗೇನಾದರೂ ಹೇಳಿ ನಾನು ಬರ್ತೇನೆ. ನೀವು ಹೋಗಿರಿ.
ಸರಿ. ಯವ್ವ 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 ಎಷ್ಟರ ಚಂದ ರಂಗೋಲಿ ಹಾಕಿದ್ಯಾ ಹುಡುಗಿ, ಭಾಳ ಚಂದ ಹಾಕಿದಿ ನೋಡು. ಯಾವತ್ತು ನಮ್ಮ ಮನೆ ಬಾಗಲಾಗ ಇಷ್ಟು ಚಂದ ರಂಗೋಲಿ ನಾವು ಹಾಕೇ ಇದ್ದಿಲ್ಲ. ನಮ್ಮ ಮದುಗೂ ಬರ್ತಿದ್ದಿಲ್ಲ, ಬರೀ ಆ ಥರವಂಗೆ ಹಾಕ್ತಿದ್ಲು. ನೀನು ಇಷ್ಟು ಚಂದ ಹಾಕಿದಿ ನೋಡು. ಚಾ ಮಾಡೇನು, ಬಾ ಚಾ ಕುಡಿ ಬಾ. ಅವಾಗಿಂದ ಕರೆಯಕತ್ತನ ನಿಂಗೆ ಕೇಳಿಸ್ಲಿಲ್ಲ ಏನು? ಏನು ಒಬ್ಬಕ್ಕೆ ಹಾಡಾಡತ್ತಿದ್ದೆ, ಏನು ಯಾರ ಜೊತೆ ಮಾತಾಡತ್ತಿದ್ಯೋ? ಯಾರಾದರೂ ಬಂದಿದ್ರೇನು? ಅಯ್ಯೋ ಅಕ್ಕಾಜಿ, ಯಾರೂ ಬಂದಿಲ್ರಿ. ನನಗೇನು ಬರ್ತದೆ ಅದನ್ನ ಹಾಡ ಹಾಡ್ಕೊ ಅಂತ ರಂಗೋಲಿ ಬಿಡಿಸಾತಿದ್ನಿ. ಹಂಗೆ ಮಾಡಿದ್ರೆ ಇನ್ನೂ ಚಂದ ಬಿಡಿಸ್ಬೇಕು ಅನಿಸ್ತೈತಲ್ರಿ, ಅದಕ್ಕಾಗಿ ಹಂಗೆ ಮಾಡಾಕತ್ತಿದ್ನಿ. ಸರಿ ಸರಿ ನಡೀರಿ ಅಕ್ಕಾಜಿ, ಹೋಗೋಣ. ಸ್ನಾನ ಆಯಿತು. ಇವಾಗ ನಾನು ಅತ್ತೆ ನೋಡಕ್ಕೆ ಹೋಗ್ಬೇಕು. ಅತ್ತೆ ನೋಡಕ್ಕೆ ಹೋಗ್ಬೇಕಂದ್ರೆ ನಾನು ಈಗ ಏನಾದರೂ ಮಾಡಿ ಹೋಗ್ಬೇಕು. ಹೆಂಗೋ ಆ ಅಂಕಲ್ ಮನೆಯಾಗಿಲ್ಲ, ಹೊಲಕ್ಕೆ ಹೋಗ್ಯಾನ. ಅವು ಬರೋರಾಗ ಅಂದ್ರೆ ಈಕಿ ಕಾಲು ಜಾರಿ ಬಿದ್ದ ನಡ ಮುರ್ಕೊಂಡ್ ಮಾಡ್ಬೇಕು. ನಾನು ಹೆಂಗೆ ಮಾಡಲಿ ಎಲ್ಲ ರೊಟ್ಟಿ ಗಿಟ್ಟಿ ಅಂತೂ ಎಲ್ಲ ಆಗ್ಯಾವ. ಈಗ ನಾನು ಏನು ಮಾಡ್ಬೇಕಂದ್ರೆ ಅಲ್ಲಿ ಎಣ್ಣೆ ಚೆಲ್ತಾನೆ, ಅಂಟಿ ಅಂಟಿ ಅಂತ ಕರಿತೇನೆ. ಸರಿ ಅಕ್ಕಾಜಿ ಅಂತ ಕರಿತೇನೆ. ಅಕ್ಕಾಜಿ ಅಂತ ಆಕಿ ಬರಬೇಕಾದ್ರೆ ಆಕಿ ಹಾಂ ಅಮ್ಮ ಏನಾಯ್ತು ಅಂತ ಬರಬೇಕಾದ್ರೆ ಕಾಲು ಜಾರಿ ಬೀಳ್ಬೇಕು. ತಪ್ಪಂತ ಬಿದ್ದ ಆಕಿ ನಡಾನ ಮುರಿಬೇಕು. ಹಿಂಗೆ ಮಾಡೋಣಂತ. ಇದೇ ಸರಿಯಾದ ಐಡಿಯಾ. ನಾನು ಈಕಿದ ನಡ ಮುರಿದ ಆಮೇಲೆ ಅತ್ತಿನ ನೋಡಕ್ಕೆ ಹೋಗ್ಬೇಕು. ಮತ್ತು ನಾನು ಬಂದಿದ್ದಕ್ಕೂ ಏನಾದರೂ ಒಂದು ಮಾಡಲೇಬೇಕಲ್ಲ. ಏನಾದರೂ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅವತ್ತು ನೋಡಿದ್ರೆ ಅವ್ರಿಗೆ ಸಂಡ ಸತ್ತು ಹಂಗೆ ಮಾಡೀನಿ. ಇವತ್ತು ಆಕಿ ಜಾರು ಬೀಳು ಹಂಗೆ ಮಾಡ್ಬೇಕು. ಇವನಿಗೆ ಎಲ್ಲ ಅಡಿಗೆ ಆಯ್ತಾನ? ನನಗೆ ಹೊಟ್ಟೆ ಭಾಳ ಹಸದತ್ತವ. ಒಂದು ಈಟ ಉಣ್ಣಾಕ ಹಚ್ಕೊಡ್ತೀಯನ? ರೊಟ್ಟಿ ಹಚ್ಕೊಡು ಸ್ವಲ್ಪ. ಸೌಂತಿಕಾದು ಎಲ್ಲ ಅದ ನೋಡೋನೆಲ್ಲ ಹೆಂಚ್ಕೊಡ್ತಿ. ನಾನು ಸ್ವಲ್ಪ ಕೈ ತಗೊಂಡು ಬರ್ತೇನೆ. ಹಾಂ ಅಯ್ಯೋ ಹಾಳಾದಾಕಿ ಈಗ ಬಂದೇನು? ಇನ್ನೂ ಸ್ವಲ್ಪ ನಿಂತು ಬಂದಿದ್ರೆ ಆಕಿನ ಬೀಳೋಂಗೆ ಮಾಡ್ತಿದ್ದಿಲ್ಲ. ಈಗ ಹೆಂಗೋ ಕೈ ತಗೊಂಡು ಬರಕ್ಕೆ ಹೋಗ್ಕೊಳ್ಳಲ್ಲ. ಹಾಗೆ ಕೈ ತಗೊಂಡು ಬರ್ಕೊಡ್ದೆ ಇಲ್ಲಿ ಎಣ್ಣೆ ಚೆಲ್ಬೇಕು. ಎಣ್ಣೆ ಚೆಲ್ಲಿ ಆಕಿ ಅಲ್ಲಿಂದ ಬರೋರಾಗ ಚಾರು ಬಿಡ್ಬೇಕು. ಹಂಗೆ ಮಾಡ್ಬೇಕು ನಾನು. ಹ್ಞೂ ಅಕ್ಕಾಜಿ, ನೀವು ಹೋಗಿ ಕೈ ತಗೊಂಡು ಬರ್ರಿ. ಅಷ್ಟಾಗ ನಾನು ಪ್ಲೇಟ್ ಹಚ್ಚಿರ್ತೇನೆ. ಹೌದು ಅಂಕಲ್ ಬಂದಿಲ್ಲೇನ್ರಿ ಇನ್ನು? ಅವ್ರಿಗೂ ಹಚ್ತಿದ್ನಿ. ಒಮ್ಮೆ ಉಣ್ತಿದ್ರಿ, ನಾನು ಸಾನಾಗೈತಿ ನಾನು ಉಂಡು ಬಿಡ್ತಿದ್ನಿ. ಅದಕ್ಕೆ ಕೇಳಿದ್ನಿ ಅವ್ರಿಗೆ. ಇದು ಬೇಕಂದಿದ್ರಲ್ಲ ಬಿರಿಯಾನಿ ಮಾಡಾಕಿಟ್ಟನ್ರಿ. ನಾನು ಇವತ್ತು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ ರೀ ಅಕ್ಕಾಜಿ. ಅಲ್ಲೇ ನಮ್ಮ ಫ್ರೆಂಡ್ ಇದ್ಲಲ್ಲ ಆಕಿ ಇನ್ನೊಬ್ಬರ ಮನ್ಯಾಗ ಕೆಲಸ ಮಾಡಾಕತ್ತಾಳ. ಆಕಿನ ಹೋಗಿ ಮಾತಾಡ್ಸ್ಕೊಂಡು ಬರ್ತೇನೆ ರೀ. ಹಾಂ ರೀ. ಹೌದಾ? ಯಾರ ಮನ್ಯಾಗ ಮಾಡಾಕತ್ತಾಳ ಆಕಿ? ಅಯ್ಯೋ ಅಕ್ಕಾಜಿ, ಈ ಊರು ನಮ್ಗೆ ಹೊಸ್ತು. ಅವ್ರು ಯಾರಂತ ನಂಗೇನು ಗೊತ್ತು? ನಂಗೆ ಗೊತ್ತಿಲ್ಲ ಅಕ್ಕಾಜಿ. ನಾನು ಆಕಿ ಅಂದಿದ್ಲು ಆಕೆ ಅಲ್ಲಿ ಆ ಮನ್ಯಾಗ ಕೆಲಸ ಇತ್ತು. ಆದರೆ ನನಗೆ ಅವರು ಸಿಗಲಿಲ್ಲ. ಇಬ್ರಿಗೂ ಒಂದೇ ಮನ್ಯಾಗ ಕೊಟ್ಟು ನಾವೇನು ಮಾಡೋಣವ? ಅಯ್ಯೋ ನೀನು ನೆತ್ತಿಗೆತ್ತೇನ? ನೀರದ ಕುಡಿಯ ಅದ್ರ ಮಾತಾಡೋ ಒಂದಿಟ. ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಕ್ಕಾಜಿ. ಈಗ ಹೊಕ್ಕನಲ್ಲ, ಹೋದಾಗ ಕೇಳ್ಕೊಂಡು ಬಂದು ನಿಮ್ಗೆ ಹೇಳ್ತಾನೆ. ಇಬ್ಬರಿಗೆ ಕೆಲಸ ಕೊಡೋಕ್ಕಾಗಲ್ಲ, ಒಬ್ರಿಗೆ ಕೊಡ್ತೀವಂದ್ರೆ ಫಸ್ಟ್ ಯಾಕೆ ಕೇಳಿದ್ದಲ್ಲ, ಅದಕ್ಕೆ ಯಾಕೆ ಮಾಡಾಕತ್ಲ. ನಾನು ಸುಮ್ಮನೆ ಇಲ್ಲಿಗಂತ ಹುಡ್ಕೊಂತ ಬಂದು ನನಗೆ ನಿಮ್ಮ ಮನೆ ಸಿಕ್ತು. ಅದಕ್ಕೆ ನಾನು ಹೋಗಿ ಮಾತಾಡ್ಸ್ಕೊಂಡ ಬರ್ತೀನಿ ಹೆಂಗದಾಳ ಅಂತೇಳಿ. ಸರಿನಾ ಅಕ್ಕಾಜಿ? ಪಾಪ ನನಗೆ ಕೆಲಸ ಸಿಕ್ಕೈತೆ ಹೋಗ್ಬಿಟ್ಟೋತಕ್ಕೆ ಗೊತ್ತೇ ಇಲ್ಲ. ಇಬ್ಬರು ಕುಡಿಸಿ ಓಡಿ ಬಂದಿದ್ದು ನಾವು. ಆದ್ರೆ ಇಬ್ಬರು ಬೇರೆ ಬೇರೆ ಮನೆ ಕೆಲಸ ಸಿಕ್ತು. ಹೋಗಿ ಬರಲಿ ಅಕ್ಕಾಜಿ? ಅಯ್ಯೋ ಕೇಳ್ತೇನ? ಊಟ ಮಾಡಿ ಆರಾಮಾಗಿ ಹೋಗ್ಬಾ. ನಾನು ಊಟ ಮಾಡಿ ಸ್ವಲ್ಪ ಇದ್ರ ಗುಳಿಗೆ ಅದಾವು ಹಾಕೊಂಡ ಸ್ವಲ್ಪ ಮಲ್ಕೋತಾನೆ. ಅಂಕಲ್ ಅಂತೂ ಅವರು ಸಾಯಂಕಾಲ ಬರ್ತಾನಂತ ಅಂದಾರ, ಈಗೇನು ಬರೋದಿಲ್ಲ ಅಂತ. ಅಷ್ಟ ಮಾಡಿ. ಹಾಂ ಸರಿ ಅಕ್ಕಾಜಿ, ನಾನು ಊಟ ಹಚ್ತೀನಿ, ನೀವು ಕೈ ತಗೊಂಡು ಬರ್ರಿ. ಹ್ಞೂ ಆತವ. ಈಕೆ ಬರೋರಾಗ ಇಲ್ಲಿ ಎಣ್ಣೆ ಹಾಕಬೇಕು. ಆಕೆ ಜರದ್ ಬೀಳುವಂಗೆ ಮಾಡ್ಬೇಕು. ಆದ್ರೆ ಯಾಕೋ ಬ್ಯಾಡ್ ಅಂತ ಅನ್ಸತ್ತಲ್ಲ. ಆಕೆ ಮಾತಾಡೋ ಮಾತು, ಆಕೆ ಏನು ಕೇಳ್ದೆ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೆಲಸ ಕೊಟ್ಟಿರೋದು. ನನಗೆ ದಿನ ಇಲ್ಲಿ ಊಟ ಹಾಕ್ತಾರೆ. ಇವ್ರಿಗೆ ನಾನು ಈ ರೀತಿ ಮೋಸ ಮಾಡ್ಬೇಕನ? ಆದರೂ ಯಾಕೋ ನನಗೆ ಬ್ಯಾಡ್ ಅನ್ಸತ್ತಲ್ಲ. ಒಂದು ಕಡೆ ಮಾಡಂತ ಅನ್ಸಾತಿ, ಒಂದು ಕಡೆ ಬ್ಯಾಡ್ ಅಂತ ಅನ್ಸಾಕತ್ತದ. ಏನು ಮಾಡಲಿ? ಏನಾದ್ರು ತೊಂದರೆ ಕೊಡ್ಲೋ ಬ್ಯಾಡವೋ? ಇಲ್ಲ ಇಲ್ಲ, ನಾನು ಬಂದಿರೋದು ಅದಕ್ಕಾಗಿ. ನಾನಿಲ್ಲಿ ಕರ್ಣೆ ತೋರಿಸ್ಕೊಂತ ಕುಂದ್ರಬಾರ್ದು. ನಾನು ಏನಕ್ಕೆ ಬಂದನೋ ಅದನ್ನಷ್ಟೇ ಮಾಡ್ಬೇಕು. ನಾನು ಚೆಲ್ಲಿ ಬಿಡ್ತೀನಿ, ಅವಳು ಬರೋವಾಗ ಬಿತ್ತು ಬಿಡ್ತಾಳ. ಇಲ್ಲಿ ಒಂದೇ ಕಡೆ ಸಾಕು. ಇಲ್ಲಿಂದ ಜರದ್ರೆ ಹೋಗಿ ಡೈರೆಕ್ಟಾಗಿ ಒಲೆಯಾಗ ಬಿದ್ದಿರ್ಬೇಕೀಗ. ಇಲ್ಲ ಅಂದ್ರೆ ಇಲ್ಲೇ ಸನ್ಕ ಮುರ್ಕೊಂಡಿರ್ಬೇಕು. ನನ್ನ ಐಡಿಯಾ ಅಂತೂ ಭಾಳ ಚಲೋ ಐತಿ. ಅಯ್ಯೋ ಬರೋದಾತ, ಇದನ್ನ ತಕೊಡ್ಬೇಕು ನಾನು. ಅಲ್ಲೇ ಹೋಗಿ ಕುಂದ್ರನು ತಾಟ್ ಹಚ್ಚನು. ಅದು ರಿಯಾ ಯವ್ವ, ನೀನು ಹಚ್ಕೊಂಡ್ಬಿಡು ಉಣ್ಣಾಕ. ಇಬ್ರು ಕೂಡೆ ಕುತ್ಕೊಂಡ ಊಟ ಮಾಡೋಣಂತ. ಇಲ್ಲೇ ಊಟ ಮಾಡಿದ್ರಾತ. ಸುಮ್ಮನೆ ನಾನು ಯಾಕಾರ ಹೊರಗೆ ಹೋಗ್ಲಿ ಅಲ್ಲ, ಇಬ್ರು ಇಲ್ಲೇ ಮಾಡೋಣ. ನನಗೊಬ್ಬಕ್ಕಿಗೆ ಹಚ್ಚಿದೇನು, ನೀನು ಹಚ್ಕೊಂಡ್ಬಿಡ್ಬೇಕಿಲ್ಲ. ಅದು ಅಕ್ಕಾಜಿ, ನೀವು ಊಟ ಮಾಡ್ರಿ, ನಾನು ಊಟ ಮಾಡ್ತೀನಿ, ಹಚ್ಕೊಂಡು ಬರ್ತೀನಿ ನಾನು ಅಲ್ಲೇ.